पल में नहीं आती यार बताएंगे इसको वो बोल रहा है वो बोला मैं 3 दिन पहले ನಾಳೆ ಬಂದು ಚಾನ್ಸ್ ಇತ್ತು ನಾಳೆ ಸಲ್ವಂಶ ಬರುತ್ತಂತೆ ಹೌದಾ ಹಾಂ 10ವರೆಗೆ ಎಲ್ಲ ಹಾಂ ಬಂದೆ ಎಲ್ಲ ಮಾಡಿ ಲುಕ್ ಮಾಡಿ ಈ ಟೈಲ್ಸ್ ಎಲ್ಲ ತೆಗೆದು ಹೊಸ ಮಾಡೆಲ್ ಟೈಲ್ಸ್ ಹಾಕಿ ಚೆನ್ನಾಗಿ ಬರಬೇಕು. ಅದಕ್ಕೇನೋ ಇದು ಮಾಡ್ತೀನಿ ಅಂದ್ರಲ್ಲ ಯಾಕಂದ್ರೆ ಮ್ಯೂಸಿಯಂ ಅವರೆಲ್ಲ ಬರಲಿಲ್ಲ. ಚೀಫ್ ಇಂಜಿನಿಯರ್ ಬರಲಿಲ್ಲ. ಚೀಫ್ ಆರ್ಕಿಟೆಕ್ಟ್ ಅವರು ಹೇಳಿದ್ರು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ. ಕೆಲವೊಂದು ಹಿಸ್ಟಾರಿಕಲ್ ಡೀಟೇಲ್ಸ್ ಹೇಳಿದ್ದಾರೆ ಲ್ಯಾಂಡ್ ರಿಲೇಟೆಡ್ ಅವರು ಕೊಟ್ಟಮೇಲೆ ರಿನೋವೇಷನ್ಗೆ ಪ್ಲಾನ್ ಮಾಡ್ತಾರೆ. ಹೌದು ಮಾಡಿದ್ದೆ ಸಾಹೇಬ್ರ ಹತ್ರ ನಾನು ಜಾಸ್ತಿ ಸಾಹೇಬ್ರ ಹತ್ರ ಮೊನ್ನೆ ಮಾತಾಡಿದ್ದೇನಮ್ಮ. ಅವ್ರು ಏನು ಹೇಳಿದ್ದಾರೆ ಅಂದರೆ ಅದೊಂದು ಬಿಲ್ಡಿಂಗ್ ಇಡೀ ಬೇಲೂರವ್ರೆ, ಬಾಕಿ ಬಿಲ್ಡಿಂಗ್ ಎಲ್ಲ ತೆಗೆದಾಕೊಳ್ಳಿ ಪರವಾಗಿಲ್ಲ, ಅದು ಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಒಳ್ಳೆ ಶೋ ಬರಾಗೆ ಮಾಡ್ಕೊಡ್ಬೇಕು. ಈಗಲೇ ಮಾಡಿದ್ರೆ ಸರ್ ಒಂದೇ ಟೈಮ್ ಯಾವಾಗಲೂ ಇಲ್ಲ ರೆಡಿ ಆಗ್ಬೇಕು. ಈಗ ಮೊನ್ನೆ ನಾನು ನೋಡಿದ್ದೀನಿ, ನೀವು ನೋಡ್ಬಿಟ್ಟು ಈಗ ಆಲಂ ಬೀನ್ ಸೈಡ್ ಏನೀಗ ಎಗ್ರಿಕಲ್ ತರ ಕಾಣಿಸ್ತಾ ಇದೆ, ಕಾಂಕ್ರೀಟ್ ಆಗಿ ಇದೆ ತರ ಎಲ್ಲರಿಗೆ ಅಡ್ಡ ಹೋಗಿದೆ. ಬಾರ್ಡರ್ ಹಾಕೊಂಡು ಸುತ್ತನೂ ಬಾರ್ಡರ್ ಹಾಕೊಂಡು ಬರೀ ರೂಮ್ಸೇ ಮಾಡಿ. ನೀರು ಬರ್ತಾ ಇರುತ್ತಾ? ಕಾವೇರಿ ಸರ್, ಕಾವೇರಿ ತಲಕಾವೇರಿ ಐತಿ. ಇದು ಸರಾವತಿ ನಮ್ದು. ಏನ್ ಮಾಡ್ತೀರಿ ಸರ್? ಅದು ಲ್ಯಾಂಡ್ ಇದು ವಾಟರ್ ಕ್ಲಿಯರ್ ಪಾಯಿಂಟ್ ಹಿಂದೆ ಒಂದು ಬೇರೆ ಮಾಡಿದ್ರು ಆಯ್ತಾ? ರೈನ್ ಡ್ಯಾನ್ಸ್ ಅಲ್ಲ ರೈನ್ ಡ್ಯಾನ್ಸ್ ಇದು ಹೇಳಿದ್ರಲ್ಲ ನಿಮಗೆ ಬರಂಗೆ ಲಾಸ್ ಔಟ್ ಮಾಡಿಸ್ಬೇಕು. ಅಲ್ಲಿ ಬಂದವರಿಗೆಲ್ಲ ಫೋಟೋ ಹೊಟ್ಟೆ ನೋಡೋರಿಗೆ ಅಲ್ಲಿಂದ ಭಾರಿ ಚೆನ್ನಾಗಾಗುತ್ತೆ. ಅಲ್ಲಿಂದ ಇದು ಅವ್ರಿಗೆಲ್ಲ ಅವ್ರಿಗೇನು ನಾವು ಬಂದಾಗ ಮಾತ್ರ ಅವ್ರಿಗೆ ಮೀಟಿಂಗ್ ಮಾಡ್ಕೊಳ್ತಾರೆ. ಅವ್ರಿಗೇನು ನಮ್ಮ ಈ ಜೋಗ ಪ್ರಾಧಿಕಾರದಲ್ಲಿ ಈಗಾಗಲೇ 185 ಕೋಟಿಯನ್ನ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಇದರಲ್ಲಿ ಈ 185 ಕೋಟಿಯಲ್ಲಿ ಈ ಜೋಗದ ಎಲ್ಲ ಅಭಿವೃದ್ಧಿ ಮಾಡುವ ದೃಷ್ಟಿಯಲ್ಲಿ ಇವತ್ತು ನಾವು DC ಅವರು ಕೂತ್ಕೊಂಡು ಚರ್ಚೆ ಮಾಡಿ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಾಗಿ ಜನರಿಗೆ ಆಕರ್ಷಣೆ ಇರಬೇಕು. ಅಂದರೆ ಜನರು ನಿರಂತರವಾಗಿ ಈ ಫಾಲ್ಸಿಗೆ ಬರಬೇಕು. ಫಾಲ್ಸ್ ನೋಡಕ್ಕೆ ಬಂದವರು ಜೋಗದಲ್ಲಿ ಬಂದು ಇಲ್ಲಿಯ ಸೌಂದರ್ಯವನ್ನ ತಿಳಿಯುವ ರೀತಿಯಲ್ಲಿ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ. ಅದಕ್ಕಾಗಿ ಈಗಾಗಲೇ ನಾವು ಹೋಟೆಲ್ಸು, ರೂಮ್ಸು ಮತ್ತೆ ಬಂದವರಿಗೆಲ್ಲ ಏನು ಇದಿದೆಯಲ್ಲ, ಏನದು ಪಾರ್ಕ್ ಇರುತ್ತೆ, ಆಮೇಲೆ ವಾಟರ್ದು ಇದು ಮ್ಯೂಸಿಕ್ ವಾಟರ್ ಇರುತ್ತೆ, ಆಮೇಲೆ ಪಬ್ಲಿಕ್ಕಿಗೆ ಏನೇನು ಬೇಕೋ ಎಲ್ಲ ಅವರಿಗೆ ಸಿಗುವಂತ ರೀತಿಯಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ. ಜೊತೆಗೆ ರೈನ್ ಡ್ಯಾನ್ಸ್ ಒಂದು ಮಾಡ್ಬೇಕನ್ನೋದಿದೆ, ಅದ್ರ ಜೊತೆಗೆ ಗ್ಲಾಸ್ ಹೌಸ್ ಒಂದು ಮಾಡ್ಬೇಕನ್ನೋದಿದೆ. ಇವೆಲ್ಲವನ್ನು ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ. ಜೊತೆಗೆ ಆ ಕಡೆ ನಮ್ದೊಂದು 20 ಎಕರೆ ಇದೆ, ಎಲ್ಲಿ ಎಂತ ಅದು ಶಿರೂರು ಕೆರೆ ಮೇಲ್ಗಡೆ, ಅಲ್ಲೂ ಸಹ ಏನೋ ಒಂದು ಐಡಿಯಾ ಮಾಡ್ತಾ ಇದ್ದೀವಿ. ಏನ್ ಮಾಡ್ಬೇಕನ್ನೋ ನಾವು DC ಅವರು ಚರ್ಚೆ ಮಾಡಿ ಅದು ಮುಂದುವರೆದ ಭಾಗ ಮಾಡ್ಬೇಕಂತ ಇದ್ದೀವಿ. ಒಟ್ಟಿನಲ್ಲಿ ಜನ
ಇಲ್ಲಿ ಬಂದರೆ ರಾತ್ರಿ 10 ಗಂಟೆವರೆಗೆ ಎಂಜಾಯ್ ಮಾಡೋ ರೀತಿಯಲ್ಲಿ ತುಂಬ ಅದ್ಭುತವಾಗಿ ಮಾಡಬೇಕು, ವಂಡರ್ಲಾ ಥರ ಇರುತ್ತಲ್ಲ ಆ ಥರ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಅದಕ್ಕಾಗಿ ಡಿ ಸಿ ಅವರು ಬಂದಿದ್ದಾರೆ, ಮಾತಾಡಿದ್ದಾರೆ ಡಿ ಸಿ ಸಾಹೇಬರು. ಈಗಾಗಲೇ ಇದಕ್ಕೆ ಈಗ 95 ಕೋಟಿ ಈಗ ರಿಲೀಸ್ ಆಗಿದೆ. ಈಗ 95 ಕೋಟಿ ಆಗಿದೆ, ಈಗ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇನ್ನು ಉಳಿದ 99.54 ಕೋಟಿ ಬ್ಯಾಲೆನ್ಸ್ ಇದೆ. ಅದಕ್ಕೆ ಏನು ಮಾಡ್ಬೇಕು ಅನ್ನೋಕ್ಕೆ ಈಗ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ. ಅಂದರೆ ಇಲ್ಲಿ ಏನಂದರೆ ಈಗ ನೋಡಿ, ಈಗ ರೈನ್ ಡ್ಯಾನ್ಸಿಂಗ್ ಒಂದು ಮತ್ತು ಗ್ಲಾಸ್ ಹೌಸ್ ಜೊತೆಗೆ ಜೋಗ ಜಲಪಾತ ಹೊಂದಿಕೊಂಡಂತೆ ಅಲ್ಲಿ ಒಂದು ಕಾಂಕ್ರೀಟ್ ರಸ್ತೆ ಮಾಡ್ಬೇಕಂತ ಇದ್ದೀವಿ. ಎಲ್ಲಿಂದ ಎಂಟ್ರೆನ್ಸ್ ಇಂದ ಬರಬೇಕಾದ್ರೆ ಡಬಲ್ ರೋಡ್ ಆಗ್ಬೇಕಂತ. ಇದು ಬರ್ಬೇಕಾದ್ರೆ ತುಂಬ ಲುಕ್ ಬರ್ಬೇಕಂತ ಹೇಳಿ ಡಬಲ್ ರೋಡ್ ಮಾಡ್ಬೇಕು ಅನ್ನೋದು ಒಂದಿದೆ. ಅಲ್ಲಿ ಈ ಜೋಗ್ ಜಲಪಾತ ಮುಂದಿನ ದಿನದಲ್ಲಿ ಜನರು ನಿರಂತರವಾಗಿ ನೋಡಕ್ ಬರ್ಬೇಕು. ಎಲ್ಲೇ ಬೇರೆ ಬೇರೆ ಕಡೆ ಹೋಗೋರು ಎಲ್ಲ ಇಲ್ಲಿ ಬಂದು ಹೋಗೋ ರೀತಿಯಲ್ಲಿ ಮಾಡ್ಬೇಕು ಅನ್ನೋ ನಮ್ಮ ಉದ್ದೇಶ ಇದೆ. ಒಳ್ಳೆ ಅದ್ಭುತವಾದಂಥ ಪ್ಲೇಸ್ ಮಾಡ್ಬೇಕು ಅಂತ ನಮ್ಮ ಉದ್ದೇಶ.